ಎಲ್ಲರಿಗೂ ನಮಸ್ಕಾರ. ನಾವು ನಿನ್ನೆ KA ಅವರು ಅಪ್ಡೇಟ್ ಮಾಡಿರೋ ಕ್ವಾಲಿಫಿಕೇಷನ್ ಮೇಲೆ ಇವತ್ತು ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತ ನೋಡ್ತಾ ಇದ್ದೀವಿ. ಮೊದಲಿಂದ ರಿಜಿಸ್ಟ್ರೇಷನಿಂದ ಹೋಗೋಣ. ಸೊ ಮೊದಲನೇದಾಗಿ ನಾವು ಹೊಸಬ್ರಾಗಿದ್ದರೆ ರಿಜಿಸ್ಟ್ರ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ರಿಜಿಸ್ಟ್ರ್ ವಯಾ ಡಿಜಿಲಾಕರ್ ಅಂತ ಇದೆ. ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡ್ರೆ ಡಿಜಿಲಾಕರಿಂದ ನಾವು ಲಾಗಿನ್ನ ಮಾಡ್ಕೋಬೇಕಾಗಿರುತ್ತೆ, ಅಂದರೆ ರಿಜಿಸ್ಟ್ರೇಷನ್ ಆಗಬೇಕಾಗಿರುತ್ತೆ. ಇದಕ್ಕೆ ನಾವು ಮೊದಲು ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ನಂತರ ಅಲ್ಲಿ ಕೊಟ್ಟಿರೋಂಥ ಕ್ಯಾಪ್ಚನ ಎಂಟ್ರಿ ಮಾಡಬೇಕು. ಕ್ಯಾಪ್ಚ ಎಲ್ಲ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಬಟನ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟು ನಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ನಾವು ಇಲ್ಲಿ ಎಂಟರ್ ಮಾಡಿಕೊಂಡು ಅದಾದ ನಂತರ ಕಂಟಿನ್ಯೂನ ಕೊಡಬೇಕು. ನೆಕ್ಸ್ಟು ನಮಗೆ ಡಿಜಿಲಾಕರ್ ಪಿನ್ ಕೋಡ್ನ ಸೆಟ್ ಮಾಡಿರ್ತೀವಿ. ಆ ಪಿನ್ ಕೋಡ್ ನೆನಪಿದ್ರೆ ಇಲ್ಲಿ 6 ಡಿಜಿಟ್ ಪಿನ್ ಕೋಡ್ನ ಎಂಟ್ರಿ ಮಾಡಬೇಕು. ಇಲ್ಲ ನಮಗೆ ನೆನಪಿಲ್ಲ ಅಂದರೆ ಇಲ್ಲಿ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಹೊಸದಾಗಿ 6 ಡಿಜಿಟ್ ಪಿನ್ನ ಸೆಟ್ ಮಾಡ್ಬೋದು. ಹೀಗೆ ಪಿನ್ನನ್ನು ಎಂಟ್ರಿ ಮಾಡಿಕೊಂಡು ನಂತರ ಕಂಟಿನ್ಯೂನ ಕೊಡಬೇಕು. ಇದು ಕೊಟ್ಟಾದಮೇಲೆ ನೆಕ್ಸ್ಟು ನಿಮಗೆ ಯೂಸರ್ ನೇಮ್ ರಿಜಿಸ್ಟರ್ ಮಾಡೋದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ಆಕ್ಸೆಸಿಬಿಲಿಟಿಗೆ ಕೇಳ್ತಾರೆ. ಸೊ ಇದನ್ನು ಕಂಟಿನ್ಯೂ ಕೊಡಿ. ಇದು ರೀಡೈರೆಕ್ಟಾಗಿ ನಮಗೆ ಇಲ್ಲಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಸೆಟ್ ಮಾಡಬೇಕಿರುತ್ತೆ. ಅದಕ್ಕಿಂತ ಮುಂಚೆ ಇವರು ವಾಟ್ಸಪ್ ಅಥವಾ ನಮ್ಮ SMS ರಿಸೀವ್ ಆಗುವಂಥ ಒಂದು ಫೋನ್ ನಂಬರ್ನ ಎಂಟ್ರಿ ಮಾಡಬೇಕು. ಆ ವ್ಯಾಲಿಡ್ ಫೋನ್ ನಂಬರ್ನ ಕೊಟ್ಟಿರೋಂಥ ಸ್ಪೇಸಲ್ಲಿ ಎಂಟ್ರಿ ಮಾಡಿ ಅದಾದ ನಂತರ ಅದ ನಂಬರ್ಗೆ ಸೆಂಡ್ OTP ಅಂತ ಕೊಟ್ಟರೆ OTP ಬಂದಿರುತ್ತೆ. OTPನ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. OTP ಎಂಟ್ರಿ ಮಾಡಿಕೊಂಡು ವೆರಿಫೈನ ಕೊಟ್ಟರೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನಾವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಿರುತ್ತೆ. ಸೊ ನಾವು ಹೊಸದಾಗಿ ಯೂಸರ್ ನೇಮ್ ನಮಗೆ ಅನುಕೂಲ ಆಗೋವಂಥ ಯೂಸರ್ ನೇಮ್ನ, ಅಂದರೆ ನೆನ್ಪಿಡ್ಕೊಳ್ಳೋ ಅಂಥ ಯೂಸರ್ ನೇಮ ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ಇಲ್ಲಿ ಡಿಜಿಟ್ಸು ಕೂಡ ಯೂಸ್ ಮಾಡ್ಬೋದು, ಆಲ್ಫಾಬೆಟ್ಸ್ನ ಕೂಡ ಯೂಸ್ ಮಾಡ್ಬೋದು. ಅದಾದ ನಂತರ ಇಮೇಲ್ ID ನ ಎಂಟ್ರಿ ಮಾಡ್ಕೋಬೇಕಾಗಿರುತ್ತೆ. ಕೊಟ್ಟಿರೋಂಥ ಬಾಕ್ಸ್ನಲ್ಲಿ ನಿಮ್ಮ ಇಮೇಲ್ ID ನ ಫಿಲ್ ಮಾಡಬೇಕು. ಇದಾದಮೇಲೆ ಪಾಸ್ವರ್ಡ್ಸ್ನ ಸೆಟ್ ಮಾಡ್ಕೋಬೇಕು. ಅದಾದಮೇಲೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಈಗ ಲಾಗಿನ್ ಪೇಜಿಗೆ ಬರ್ತೀವಿ. ಈ ಲಾಗಿನ್ ಪೇಜ್ನಲ್ಲಿ ನಾವು ಸೆಟ್ ಮಾಡಿರೋಂಥ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ಸ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಬೇಕು. ಮೊದಲಿಗೆ ಯೂಸರ್ ನೇಮ್ನ ಎಂಟ್ರಿ ಮಾಡ್ತೀರಾ, ಆಮೇಲೆ ವಾಟ್ಸಪ್ನ 4 ಡಿಜಿಟ್ ಲಾಸ್ಟ್ 4 ಡಿಜಿಟ್ನ ಎಂಟ್ರಿ ಮಾಡಿ ಗೆಟ್ OTP ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ 3 ಆಪ್ಷನ್ನ ತೋರಿಸುತ್ತೆ. ಸೊ ನೀವು ಐದರ್ ವಾಟ್ಸಪ್ಪಿಂದನಾದರೂ ಲಾಗಿನ್ ಆಗ್ಬೋದು, ಇಮೇಲಿಂದ ಅಥವಾ SMS, ಈ 3 ಆಪ್ಷನ್ನಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ OTP ಆ ಮೂಲಕನೇ ಬರುತ್ತೆ. ಈಗ ನಾವು ಇದರಲ್ಲಿ SMS ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ OTP ಕೊಟ್ಟರೆ OTP ನಮಗೆ SMS ಮೂಲಕ ಬಂದಿರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿಕೊಂಡು ನಾವು ಕೊಟ್ಟಿರೋ ಪಾಸ್ವರ್ಡ್ಸ್ ಹಾಕಿ ಕೊಟ್ಟಿರೋ ಸಮ್ನ ಸಾಲ್ವ್ ಮಾಡಿ ಸೈನ್ ಇನ್ ಆಗಬೇಕು. ಈ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ಡ್ಯಾಶ್ ಬೋರ್ಡ್ ಹಾಗೂ ಪ್ರೊಫೈಲ್ ಅಂತ ಲೆಫ್ಟ್ ಸೈಡಲ್ಲಿ. ಇಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಇರೋ ಪ್ರೊಫೈಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ನಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕಿರುತ್ತೆ. ಸೊ ಈ ಥರ ಬಂದಾಗ ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ಲಿ ಫಿಲ್ ಆಗಿರಲ್ಲ. ಸೊ ನೀವು ಇಲ್ಲಿ ಫಾದರ್ ನೇಮ್, ಮದರ್ ನೇಮ್, ಅದಾದಮೇಲೆ ನೇಟಿವ್ ಸ್ಟೇಟ್, ನೇಟಿವ್ ಡಿಸ್ಟ್ರಿಕ್, ತಾಲೂಕ್ ಇದೆಲ್ಲನೂ ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕು. ಹಾಗೆ ಜೊತೆಗೆ ಆಲ್ಟರ್ನೇಟಿವ್ ಇಮೇಲ್ ID, ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ಸು. ಇಫ್ ಇನ್ ಕೇಸ್ ನೀವೇನಾದರೂ ಫಸ್ಟಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮ್ ಇದ್ದರೆ ಇಲ್ಲಿ ಎಸ್ ಅಂತ ಚೂಸ್ ಮಾಡ್ಕೋಬೇಕು. ನೆಕ್ಸ್ಟು ನಿಮ್ಮ ಹೈಟ್, ವೆಯ್ಟ್ ಹಾಗೂ ಎಲ್ಲ ಎಂಟ್ರಿ ಮಾಡಿ. ನೆಕ್ಸ್ಟು ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಅಂದರೆ KE ಅಥವಾ KPSC ನಡೆಸಿರೋ ಯಾವುದೇ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕ್ವಾಲಿಫೈ ಆಗಿದ್ದರೆ ಅದರದ್ದು ಡೇಟ್ ಮತ್ತು ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಅಂದರೆ ಪಾಸ್ ಆಗಿರೋವಂಥ ಸರ್ಟಿಫಿಕೇಟ್ ಬಂದಿರೋಂಥ ಡೇಟ್ ಹಾಗೂ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಕೊಂಡು ಸೇವ್ ಕೊಡಬೇಕು. ಮೊದಲು ಸೇವ್ ಮಾಡಿ ಇನ್ಫಾರ್ಮೇಷನ್ಸ್ನ. ಅದಾದ ನಂತರ ನೆಕ್ಸ್ಟ್ ಬಟನ್ನ ಪ್ರೆಸ್ ಮಾಡಿ. ಇಲ್ಲ ಕೆಲವೊಮ್ಮೆ ಅದು ಸೇವ್ ಕೊಟ್ರೇ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ SSLC ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕಿರುತ್ತೆ. ಸೊ ನೀವು ಬರೀ ರಿಜಿಸ್ಟ್ರೇಷನ್ ನಂಬರ್ನ ಮಾತ್ರ ಇಲ್ಲಿ ಎಂಟ್ರಿ ಮಾಡಿದ್ರೆ ಡೇಟಾ ಅದಾಗದೇ ಫೆಚ್ ಆಗುತ್ತೆ ಇಲ್ಲಿಂದ. ಆ್ಯಂಡ್ ಬೋರ್ಡ್ ನೇಮ್ನ ಕೂಡ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಮ ಹೆಸರು, ನಿಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ ಇರೋಂತಹ DOB ಹಾಗೂ ಎಕ್ಸಾಮ್ ಇಯರ್ ಎಲ್ಲ ಕೂಡ ಆಟೋಮೆಟಿಕ್ ಫೆಚ್ ಆಗುತ್ತೆ.
ನಂತರ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜನ್ನು ಎಸ್ ಆರ್ ನೋ ಅಂತ ಕೊಟ್ಟಿರ್ತಾರೆ, ಓದಿದ್ದೀರಾ ಇಲ್ವಾ ಅಂತ. ಸೊ ನೀವಲ್ಲಿ ಓದಿದರೆ ಎಸ್ ಅಂತ ಕೊಡ್ತೀರಾ. ಇನ್ನು ಮಿಕ್ಕಿದ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ವೆರಿಫೈ ಮಾಡ್ತೀರಾ. ಆ್ಯಂಡ್ ಸ್ಕೂಲ್ ನೇಮು ಕೂಡ ಫೆಚ್ ಆಗಿರುತ್ತೆ. ಅದಾದಮೇಲೆ ನಿಮ್ಮ ಟೋಟಲ್ ಮಾರ್ಕ್ಸ್ ಹಾಗೂ ಒಬ್ಟೈನ್ ಮಾರ್ಕ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು PUC ಡೀಟೇಲ್ಸ್. PUC ಡೀಟೇಲ್ಸ್ನಲ್ಲಿ ನೀವು ಎಸ್ ಅಂತ ಕೊಡಬೇಕು. ಆ್ಯಕ್ಚುಲಿ ಡಿಫಾಲ್ಟಾಗಿ ನೋ ಅಂತ ಇರುತ್ತೆ, ಇದನ್ನು ನೀವು ಎಸ್ ಅಂತ ಪ್ರೆಸ್ ಮಾಡಬೇಕು. ಅದಾದಮೇಲೆ ಕೇಳಿರೋ ಎಲ್ಲ ಡೀಟೇಲ್ಸ್ನು ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಎಂಟ್ರಿ ಮಾಡಿ ಅಗೇನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೇವ್ ಆಗಿ ನಿಮಗೆ ನೆಕ್ಸ್ಟ್ ಪೇಜ್ ಎಂಟ್ರ್ ಆಗುತ್ತೆ. ಈ ಪೇಜ್ನಲ್ಲಿ ನೀವು ರಿಸರ್ವೇಷನ್ಸ್ನ ಕ್ಲೇಮ್ ಮಾಡ್ಬೋದು. ಸೊ ನೀವು GM ಕ್ಯಾಟಗರಿ ಆಗಿದ್ದರೆ ಇಲ್ಲಿ ಡಿಫಾಲ್ಟ್ಲಿ ಎಸ್ ಅಂತ ಇರುತ್ತೆ. ಇಲ್ಲ ಅಂತಂದರೆ ನೀವು ಮ್ಯಾನ್ಯುಯಲ್ ಆಗಿ ನೋ ಅಂತ ಕೊಟ್ಟು ಹಾಗೂ RD ನಂಬರ್ನ ಹಾಕಿದ್ರೆ ನಿಮ್ಮ ಕ್ಯಾಸ್ಟು ಫೆಚ್ ಆಗುತ್ತೆ. ನೆಕ್ಸ್ಟು ರೂರಲ್ ಅವರು ಇದ್ದರೆ, ರೂರಲ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅಂದರೆ ಇಲ್ಲಿ ಕೆಳಗಡೆ ನೋ ಅಂತ ಇರೋ ಕಡೆ ನೀವು ಎಸ್ ಅಂತ ಕೊಡಬೇಕು. ರೂರಲ್ ಕ್ಯಾಂಡಿಡೇಟ್ ಅಂತ ಕೋಟಾ ಕ್ಲೇಮ್ ಆಗುತ್ತೆ. ನೆಕ್ಸ್ಟು ಯಾವ ಡಿಸ್ಟಿಕ್ಕಿಗೆ ನೀವು VAO ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಆ ಡಿಸ್ಟಿಕ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮಗೆ ಕ್ಲೇಮ್ಸ್ ಮತ್ತು ಎಕ್ಸೆಪ್ಷನ್ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಏನೂ ನೋಡಬೇಡಿ, ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ ಅಂತ ಒಂದು ಕ್ವೆಶ್ಚನ್ನ ಕೇಳಿದ್ದಾರೆ. ಇತ್ತು ಅಂದರೆ ಎಸ್ ಕೊಡಿ. ಆಮೇಲೆ ಯಾವ ಡ್ಯೂರೇಷನಲ್ಲಿ ಮುಗಿಸ್ಕೊಂಡಿದ್ದೀರಾ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನೋ ಅಂತಲೇ ಇರುತ್ತೆ. ನೆಕ್ಸ್ಟ್ ಸೇವ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇದಾದಮೇಲೆ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಬರುತ್ತೆ. ಅಂದರೆ ನೀವು ಡಿಗ್ರಿ ಮಾಡಿದ್ದಲ್ಲಿ ಡಿಗ್ರಿ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು. UG ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿ. ಈಗ ಕಾಂಬಿನೇಷನ್ಸ್ನ KE ಅವರು ಅಪ್ಡೇಟ್ ಮಾಡಿರೋದ್ರಿಂದ ತುಂಬ ಆಪ್ಷನ್ಸ್ಗಳು ಇಲ್ಲಿ ಇದೆ. ಈಗ ಅಗ್ರಿಕಲ್ಚರ್ ಮಾಡಿದ್ದೀವಿ, ಅದರೊಳಗಡೆ ಸಬ್ ಕ್ಯಾಟಗರೀಸ್ ಇದ್ದಾವೆ ಅಂತ ಇದ್ರೂ ಕೂಡ ಇದರೊಳಗಡೆ ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಈ ಥರ ಕಾಂಬಿನೇಷನ್ಸ್ನ ಕೂಡ ಈಗ ಇನ್ಕ್ಲೂಡ್ ಮಾಡಿರೋದ್ರಿಂದ ನೀವು ಎಂಟ್ರಿ ಮಾಡ್ಬೋದು. ಆ್ಯಂಡ್ CBCS ಅವರು PCM ಅಥವಾ PMCS ಈ ಥರ ಕಾಂಬಿನೇಷನ್ ಅವರು ನಿಮ್ಮದೇ ಕಾಂಬಿನೇಷನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. NEP ಬ್ಯಾಚ್ ಅವ್ರು ಏನು ಮಾಡಿ ಅಂದರೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀರಾ, ಅಂದರೆ ಫಿಸಿಕ್ಸ್ ಅಥವಾ ಮ್ಯಾಥ್ಸ್ ಏನು ಕಂಪ್ಲೀಟ್ ಮಾಡಿರ್ತೀರಾ ಅದರಲ್ಲಿ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ಳಿ. ಅಂದರೆ BSc ಇನ್ ಫಿಸಿಕ್ಸ್ ಅಥವಾ BSc ಇನ್ ಮ್ಯಾಥಮೆಟಿಕ್ಸ್, ಬೇರೆ ಯಾವ್ಯಾವ ಕಾಂಬಿನೇಷನ್ ಇಲ್ಲಿ ಅವೈಲಬಲ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಎಂಟ್ರಿ ಆಗ್ಬೋದು. ಅದಾದ ನಂತರ ನೆಕ್ಸ್ಟು ಪಾಸ್ಡ್ ಅಂತ ಇದೆ. ನೀವು ಎಲ್ಲ ಡೀಟೇಲ್ಸ್ನು ನಿಮ್ಮ ಯೂನಿವರ್ಸಿಟಿ ಯಾವುದು, ಕಾಲೇಜ್ ಯಾವುದು, ಹಾಗೆ ನಿಮ್ಮ CGPA ಎಷ್ಟಿತ್ತು, ಹಾಗೂ ಪಾಸಿಂಗ್ ಇಯರ್ನೆಲ್ಲ ಎಂಟ್ರಿ ಮಾಡ್ಕೋಬೇಕು, ನಿಮ್ಮ ಕೋರ್ಸ್ ಡ್ಯೂರೇಷನ್ ಹಾಕಿ. ನೆಕ್ಸ್ಟು ಇದು ವೆರಿ ಇಂಪಾರ್ಟೆಂಟ್, ಇಲ್ಲಿ ನೀವು ಯಾವ ಸಬ್ಜೆಕ್ಟ್ನ ಚೂಸ್ ಮಾಡಿರ್ತೀರಾ ಆ ಸಬ್ಜೆಕ್ಟ್ಸು ಇಲ್ಲಿ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ PCM ಚೂಸ್ ಮಾಡಿದ್ದೀವಿ ಅಂದರೆ 3 ಸಬ್ಜೆಕ್ಟ್ ಇಲ್ಲಿ ಶೋ ಆಗುತ್ತೆ. NEP ಅವ್ರಿಗೆ 1 ಸಬ್ಜೆಕ್ಟ್ ಶೋ ಆಗುತ್ತೆ, ಅದನ್ನು ಚೂಸ್ ಮಾಡಿ ಸೇವ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಕೊಟ್ಟರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವುದಾದ್ರೂ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಡೀಟೇಲ್ಸ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ನ ಅಪ್ಲೋಡ್ ಮಾಡೋಕ್ಕೆ ಇದು ಓಪನ್ ಆಗುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಕೊಟ್ಟು ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆದಮೇಲೆ ಪ್ರಿವ್ಯೂ ಮಾಡಿ ನೋಡಿ. ಆಮೇಲೆ ಪ್ರಿವ್ಯೂ ಅಪ್ಲಿಕೇಶನ್ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ನೋಡಿ ಇಲ್ಲಿ ವೆರಿಫೈ ಮಾಡಿಕೊಂಡು ಏನಾದರೂ ಮಿಸ್ಟೇಕ್ಸ್ ಇದೆ ಅಂತ ಹೇಳಿದ್ರೆ ಮತ್ತೆ ರಿಟರ್ನ್ ಹೋಗಿ ಯಾವ ಟ್ಯಾಬ್ನಲ್ಲಿ ನಿಮ್ಮದು ತಪ್ಪಾಗಿದೆ ಆ ಟ್ಯಾಬಲ್ಲಿ ಎಡಿಟ್ ಮಾಡಿ ಸೇವ್ ಮಾಡಿ ಮತ್ತು ನೆಕ್ಸ್ಟ್ ಮಾಡಿ ಇಲ್ಲಿ ಬಂದು ಮತ್ತೆ ವೆರಿಫೈ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಇಲ್ಲಿ ಪ್ರಿಂಟ್ ಪಕ್ಕ ಇರೋ ಬಟನ್ ಅಂದರೆ ಲುಕ್ಸ್ ಗುಡ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ಸು ಕೂಡ ಇದೇ ರೀತಿ ಶೋ ಆಗುತ್ತೆ ನೆಕ್ಸ್ಟು ಅಂತ ಹೇಳಿ. ಸೊ ಈ ಬಟನ್ನ ಪ್ರೆಸ್ ಮಾಡಿ ನೆಕ್ಸ್ಟು ಸೇವ್ ಕೊಟ್ಟರೆ ನಿಮಗೆ ಒಂದು ಡಿಕ್ಲರೇಷನ್ ಫಾರ್ಮು ಓಪನ್ ಆಗುತ್ತೆ. ಈ ಡಿಕ್ಲರೇಷನ್ ಫಾರ್ಮಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಅದು ಡೌನ್ಲೋಡ್ ಆಗಿ ನಿಮಗೆ ಒಂದು ಫೈಲ್ ಓಪನ್ ಆಗುತ್ತೆ. ಸೊ ಇದು ಫೈನಲ್ ಕಾಪಿ. ಈ ಅಪ್ಲಿಕೇಶನ್ನಲ್ಲಿ ನಿಮ್ಮದೇ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಸ್ಟಿಲ್ ಯು ಹ್ಯಾವ್ ಅ ಚಾನ್ಸ್, ನೀವು ಮತ್ತೆ ವಾಪಸ್ ಹೋಗಿ ಎಡಿಟ್ ಮಾಡೋವಂಥ ಚಾನ್ಸು ಈಗಲೂ ಕೂಡ ಇರುತ್ತೆ. ಎಲ್ಲ ಡೀಟೇಲ್ಸು ಶೋ ಆಗ್ತಾ ಇದೆಯಾ, ನೀವು ಹಾಕಿರೋ ಥರನೇ ಇಲ್ಲಿದೆಯಾ ಅಂತ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಕೊನೆವರೆಗೂ ಯಾವುದೇ ಟ್ಯಾಬ್ನ ಮಿಸ್ ಮಾಡಬೇಡಿ. ಎಲ್ಲ ಟ್ಯಾಬ್ಸ್ನೂ ವಿತ್ ಡೀಟೇಲ್ಡಾಗಿ ಓದ್ಕೊಳ್ಳಿ. ಓದ್ಕೊಂಡಾದಮೇಲೆ ನೆಕ್ಸ್ಟ್ ಮತ್ತೆ ಬ್ಯಾಕ್ ಬರಬೇಕಿರುತ್ತೆ. ಬ್ಯಾಕ್ ಬಂದು ಮತ್ತೆ ಇದು ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗಿರುತ್ತೆ. ಸೊ ಫೈನಲ್ ಸಬ್ಮಿಟ್ನ ಕೊಟ್ಟರೆ ಲಾಸ್ಟ್ ಟೈಮ್ ಏನಾಗಿತ್ತು, ಎಡಿಟ್ ಆಪ್ಷನ್ ಇರ್ತಿರ್ಲಿಲ್ಲ, ಬಟ್ ಇವಾಗ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓಕೆ ಅಂತ ಕೊಟ್ಟರೆ
ನಿಮಗೆ ಪೇಮೆಂಟ್ ಶೀಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 2 ಟ್ಯಾಬ್ಸ್ನ ಇಟ್ಟಿರ್ತಾರೆ. ವಿ ಎಗೆ ಹಾಕೋರು ವಿ ಎನ ಟಿಕ್ ಮಾಡಿ, ಲ್ಯಾಂಡ್ ಸರ್ವೇಯರ್ಗೆ ಹಾಕೋರು ಲ್ಯಾಂಡ್ ಸರ್ವೇಯರ್ನ ಟಿಕ್ ಮಾಡ್ಕೊಳ್ಳಿ. ಇಲ್ಲ ಎರಡಕ್ಕೂ ಹಾಕ್ತಿದ್ದೀವಿ ಅಂದರೆ ಎರಡನ್ನೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ವಿ ಎಗೆ ಅಪ್ಲೈ ಮಾಡಿದ್ದೀವಿ, ಬಟ್ ಲ್ಯಾಂಡ್ ಸರ್ವೇಯರ್ಗೆ ಅಪ್ಲೈ ಮಾಡೋದು ಹೇಗೆ, ಮತ್ತು ಎಡಿಟ್ ಆಪ್ಷನ್ ಇಲ್ವಲ್ಲ ಅಂತ ಕನ್ಫ್ಯೂಷನ್ ಇರೋರು ಕೊನೆವರೆಗೂ ವಿಡಿಯೋನ ನೋಡಿ, ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಫಾರ್ ಪ್ರೊಸೀಡಿಂಗ್ ಇಲ್ಲಿ ಸೇವ್ ಪ್ರೊಫೈಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಎಲ್ಲ ಸೇವ್ ಆಗಿರುತ್ತೆ. ಸೊ ಯಾವುದೇ ಚೇಂಜಸ್ ಆಗಿರಲ್ಲ. ಇಲ್ಲಿ ಮೇಲ್ಗಡೆ ಗೋ ಟು ಪೇಮೆಂಟ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಗೂಗಲ್ ಪೇ ಅಥವಾ ಯಾವುದೇ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಯೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೋಬೋದು. ಸೊ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಒಂದು ಕಾಪಿ ಅಪ್ಲಿಕೇಶನ್ನ ಸೇವ್ ಮಾಡ್ಕೊಂಡಿರಿ. ಇನ್ನು ಆಲ್ರೆಡಿ ನಾವು ವಿ ಎಗೆ ಅಪ್ಲೈ ಮಾಡಿದ್ದೀವಿ, ಬಟ್ ಲ್ಯಾಂಡ್ ಸರ್ವೇಯರ್ಗೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರೋರು ಎಡಿಟ್ ಆಪ್ಷನ್ ಫಸ್ಟ್ ಇರಲಿಲ್ಲ, ಇವಾಗ ಎಡಿಟ್ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡ್ತೀರಾ, ನೀವು ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ನ ಎಡಿಟ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಪ್ರೊಫೈಲ್ನಲ್ಲಿ ನಿಮ್ಮ ಡಿಗ್ರಿನ ಎಡಿಟ್ ಮಾಡಿಕೊಂಡು ನಿಮ್ಮ UG ಎಲ್ಲ ಅಪ್ಡೇಟ್ ಆದಮೇಲೆ ಡಿಕ್ಲರೇಷನಲ್ಲಿ ಬಂದು ನಿಮ್ಮ ಅಪ್ಲಿಕೇಶನಲ್ಲಿರುವಂತಹ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಪೇಮೆಂಟ್ ಮೂಡಿಗೆ ಬಂದಾಗ ಇಲ್ಲಿ ನಿಮಗೆ ಲ್ಯಾಂಡ್ ಸರ್ವೇಯರ್ ಅಂತ ಕೇಳ್ತಾರೆ. ಸೊ ವಿ ಎಗೆ ಆಲ್ರೆಡಿ ಅಪ್ಲೈ ಮಾಡಿರ್ತೀರಾ, ಇನ್ನು ಲ್ಯಾಂಡ್ ಸರ್ವೇಯರಿಗೆ ಆಪ್ಷನ್ ಕೊಟ್ಟಿರ್ತಾರೆ. ಇದನ್ನು ಚೂಸ್ ಮಾಡಿ ನಿಮ್ಮ ಪೇಮೆಂಟ್ ಆಪ್ಷನ್ನ ಕೊಟ್ಟು ಸೇವ್ ಪ್ರೊಫೈಲ್ ಮಾಡಿ, ಅದಾದ ನಂತರ ಅಗೇನ್ ಆ ಪ್ರೊಸೀಜರ್ನ ಫಾಲೋ ಮಾಡಿ ಗೋ ಟು ಪೇಮೆಂಟ್ಸ್ ಅಂತ ಮಾಡಿ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಎರಡೂ ಕಡೆನೂ ಅಪ್ಲೈ ಆಗುತ್ತೆ. ಸೊ ವಿ ಎನೂ ಅಪ್ಲೈ ಆಗುತ್ತೆ, ಹಾಗೆ ಲ್ಯಾಂಡ್ ಸರ್ವೇಯರು ಕೂಡ ಅಪ್ಲೈ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರ್ಯಾರು ನಮ್ಮ ಪ್ರೊಫೈಲ್ ಸ್ವಲ್ಪ ತಪ್ಪಾಗಿದೆ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಲ್ಲರೂ ಕೂಡ ಇವಾಗ ಎಡಿಟ್ನ ಮಾಡ್ಕೋಬೋದು. ಸೇವ್ ಮಾಡ್ಕೊಳ್ಳಿ, ಪ್ರೊಫೈಲ್ನೆಲ್ಲ ಸೇವ್ ಮಾಡಿದ್ರೆ ನಿಮ್ಮದು ಆಪ್ಷನ್ಸಲ್ಲೆಲ್ಲ ಹಾಗೆ ಇರುತ್ತೆ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಡೌನ್ಲೋಡ್ ದಿ ಅಪ್ಲಿಕೇಶನ್ ಫಾರ್ಮ್ನ ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫಾರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.